10 ತಿಂಗಳ ಕಾಲ ಪ್ರಧಾನಿಯಾಗಿ ಕ್ರಾಂತಿ ಮಾಡ್ತಾರೆ. 10,000 ಕೋಟಿ ಕಪ್ಪು ಹಣ ಭಾರತಕ್ಕೆ ತಂದರು. ರೈತರಿಗೆ ಯಾವ ಪ್ರಧಾನಿ ಮಾಡದಷ್ಟು ಸಹಾಯ ಮಾಡಿದರು. ಅದೇ ಕಾರಣಕ್ಕೆ ಪಂಜಾಬ್ನಲ್ಲಿ ರೈತರು ಒಂದು ಭತ್ತದ ತಳಿಗೆ ದೇವೇಗೌಡರು ಅಂತ ಹೆಸರಿಟ್ಟಿದ್ದಾರೆ. ದೇವೇಗೌಡರಿಗೂ ಒಂದು ಬೇಸರ ಇದೆ. ದೇವೇಗೌಡರು ಮೊನ್ನೆ ಹೇಳ್ತಾ ಇದ್ರು, ಕಾಶ್ಮೀರದವರು ನನ್ನನ್ನು ನೆನಪಿಟ್ಕೊಂಡಿದ್ದಾರೆ, ಕರ್ನಾಟಕದವರು ನನ್ನನ್ನು ಯಾವ ರೀತಿ ನೆನಪಿಟ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಅಂತೇಳಿ. ನಿಮ್ಮನ್ನು ಯಾವ ರೀತಿ ನೆನಪಿಟ್ಕೊಳ್ಬೇಕು ಅಂತ ಹೇಳಿಸೋದಕ್ಕೆ ಇವತ್ತು ನಾವು ಈ ಕಾರ್ಯಕ್ರಮಕ್ಕೆ ಅವರನ್ನು ಕರೆದಿರೋದು. ವಿಶೇಷವಾಗಿ ಅವ್ರಿಗೆ ಗೊತ್ತಿದೆ, ಅವರನ್ನು ಉತ್ತರ ಕರ್ನಾಟಕ ವಿರೋಧಿ ಅಂತ ಬಿಂಬಿಸಲಾಗ್ತಾ ಇದೆ ಅಂತೇಳಿ ಯಾರಿಗೂ ಗೊತ್ತಿಲ್ಲ ಇಲ್ಲಿ ತನಕ. ಬಟ್ ಆಲಮಟ್ಟಿ ಡ್ಯಾಮ್ಗೆ ಪ್ರಧಾನಿಯಾಗಿದ್ದ ದೇವೇಗೌಡರೇ ಕಾಯಕಲ್ಪ ಕಲ್ಪಿಸಿದ್ದು ಆಲಮಟ್ಟಿ ಡ್ಯಾಮ್ಗೆ. ಅಂದು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧ ವ್ಯಕ್ತಪಡಿಸ್ತಾರೆ. ಆ ವಿರೋಧದ ಮಧ್ಯೆ ಆಲಮಟ್ಟಿ ಡ್ಯಾಮ್ನ ಎತ್ತರವನ್ನು 524 ಮೀಟರ್ಗೆ ಹೆಚ್ಚಿಸುವುದಕ್ಕೆ ಸೂಚನೆ ಕೊಡುವುದೇ ನಮ್ಮ ಕನ್ನಡ ನಾಡಿನ ಗೌಡರು. ನೀರಾವರಿ ಯೋಜನೆಗಳಿಗೆ ಕೇಂದ್ರ ಸರ್ಕಾರದಿಂದ ಸಹಾಯಧನ ನೀಡಬಾರದು ಎನ್ನುವ ಗಾಡ್ಗಿಳ್ ಫಾರ್ಮುಲಾ ಬದಲಾಯಿಸಿ ಆಲಮಟ್ಟಿ ಡ್ಯಾಮ್ಗೆ 1,000 ಕೋಟಿ ಅನುದಾನ ಕೊಡ್ತಾರೆ ದೇವೇಗೌಡರು. ಇಲ್ಲಿ ಮುಗಿಯೋದಿಲ್ಲ. ಕರ್ನಾಟಕಕ್ಕೆ ದೇವೇಗೌಡರ ಕೊಡುಗೆ ಹೇಳ್ಬಿಡ್ತೀನಿ ನಾನು. ದೇವನಹಳ್ಳಿ ಏರ್ಪೋರ್ಟ್ ನಿರ್ಮಾಣಕ್ಕೆ ಒಪ್ಪಿಗೆ ಕೊಟ್ಟಿದ್ದೆ ದೇವೇಗೌಡರು, ನಂಬರ್ 1. ಇವತ್ತು IT ವಲಯದ ಬಗ್ಗೆ ನಾವು ಮಾತಾಡ್ತೀವಲ್ವಾ, IT ವಲಯಕ್ಕೆ 10 ವರ್ಷಗಳ ತೆರಿಗೆ ವಿನಾಯಿತಿ ಕೊಟ್ಟಿದ್ದು ದೇವೇಗೌಡರು. ರಾಜ್ಯಕ್ಕೆ ಪ್ರತ್ಯೇಕ ರೈಲ್ವೆ ವಲಯ ಕೊಟ್ಟಿದ್ದು ದೇವೇಗೌಡರು. 20 ಸಕ್ಕರೆ ಕಾರ್ಖಾನೆಗಳ ಸ್ಥಾಪನೆಗೆ ಅನುಮತಿ ಕೊಟ್ಟಿದ್ದು ದೇವೇಗೌಡರು. ಸೀಬರ್ಡ್ ನೌಕಾನೆಲೆಗೆ ಹೆಚ್ಚಿನ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಬೆಂಗಳೂರು ಮೈಸೂರಲ್ಲಿ ನ್ಯಾಷನಲ್ ಗೇಮ್ ವಿಲೇಜ್ ಮಾಡಿದ್ದು ದೇವೇಗೌಡರು. ನಾವಿವತ್ತು ಬೆಂಗಳೂರಲ್ಲಿ ನೀರು ಕುಡಿತಾ ಇದ್ದೀವಲ್ವಾ, ಬೆಂಗಳೂರಿಗೆ 9 TMC ಕಾವೇರಿ ನೀರು ಕೊಡಿಸಿದ್ದು ಇದೇ ದೇವೇಗೌಡರು. ನಷ್ಟದಲ್ಲಿ ನಡೀತಾ ಇತ್ತು ಭದ್ರಾವತಿ ಉಕ್ಕು ಕಾರ್ಖಾನೆ, ಬೀಗ ಮುದ್ರೆ ತಪ್ಪಿಸೋದಕ್ಕೆ 600 ಕೋಟಿ ಅನುದಾನ ಕೊಟ್ಟಿದ್ದು ದೇವೇಗೌಡರು. ಅದನ್ನು ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾಗೆ ಒಪ್ಪಿಸ್ತಾರೆ. ಆನಂತರ ಇನ್ನು ಕೆಲವು ಮುಗಿದಿಲ್ಲ, ಹೇಳ್ಬಿಡ್ತೀನಿ ನಾನು ನಿಮಗೆ. ದೇವೇಗೌಡರು ಕಪ್ಪು ಹಣದ ಮೇಲೆ ಕಣ್ಣಿಡ್ತಾರೆ. ಕಾಳಧನಿಕರಿಗೆ 20 ವರ್ಷದ ಹಿಂದೆ ಒಂದು ಶಾಕ್ ಕೊಡ್ತಾರೆ. ಆ ಕಾರಣಕ್ಕಾಗಿ 10,000 ಕೋಟಿ ಕಪ್ಪು ಹಣ ನಮ್ಮ ಭಾರತದ ಖಜಾನೆಗೆ ಬರುತ್ತೆ. ಇನ್ನು 2 ದಶಕಗಳ ಹಿಂದೆ HD ದೇವೇಗೌಡರು ವಿವಿಧ ದೇಶಗಳೊಂದಿಗೆ ಸೌಹಾರ್ದಯುತ ಸಂಬಂಧ ಹೊಂದಿದ್ರು. ದೇವೇಗೌಡರು ಚೀನಾದಲ್ಲೂ ಕೂಡ ಭಾಳ ಫೇಮಸ್ ಇದ್ದಾರೆ. ನೆರೆಯ ಬಾಂಗ್ಲಾದೇಶದೊಂದಿಗೆ ಗಂಗಾ ನದಿ ನೀರು ಹಂಚಿಕೆ ವಿವಾದ ಬಗೆಹರಿಸಲು ಯತ್ನ ಮಾಡ್ತಾರೆ. ನೇಪಾಳದೊಂದಿಗೆ ಮಹಾಕಾಳಿ ಒಪ್ಪಂದ ಜಾರಿಗೊಳಿಸಲು ಕಾರಣೀಕರ್ತರಾಗ್ತಾರೆ. ಪಾಕಿಸ್ತಾನದ ಜೊತೆ ನಿಂತಿದ್ದ ಮಾತುಕತೆ ಪುನರಾರಂಭಿಸುವ ಮೂಲಕ ದ್ವಿಪಕ್ಷೀಯ ಸಂಬಂಧಕ್ಕೆ ಮತ್ತೆ ಚಾಲನೆ ಕೊಡ್ತಾರೆ. ಶಿಷ್ಟಾಚಾರ ಇತ್ತು ನಮ್ಮಲ್ಲಿ, ಬದಿಗೊತ್ತಿ ಅಂದಿನ ಚೀನಾ ಅಧ್ಯಕ್ಷರನ್ನು ಬರಮಾಡಿಕೊಳ್ಳುವ ಮೂಲಕ 2 ದೇಶಗಳ ಸಂಬಂಧ ವೃದ್ಧಿಸಲು ಬುನಾದಿ ಹಾಕ್ತಾರೆ ದೇವೇಗೌಡರು. ನಮ್ಮಂಥವರಿಗೆ ಅಂದರೆ ಈ ಕರ್ನಾಟಕದ ಕನಸಿನ ಕರ್ನಾಟಕ ಹೇಗಿರಬೇಕು ಅಂತ ಯುವಜನತೆಗೆ ಹೇಳುವಂಥ ಮಾತನ್ನು ಕೂಡ ದೇವೇಗೌಡರು ಹೇಳ್ತಾರೆ ಅನ್ನುವಂಥದ್ದು. ನಾನು ಈ ನಡುವೆ ಕೂಡ ಅವರು ಬಂದಿದ್ದಾರೆ. ಮತ್ತೊಮ್ಮೆ ಎಲ್ಲರೂ ಎದ್ದು ನಿಂತು ಒಂದು ಚಪ್ಪಾಳೆ. ದೊಡ್ಡಗೌಡರು, ದೊಡ್ಡ ಕನಸು. ದೇವೇಗೌಡರು ಮೊನ್ನೆ ಒಂದು ಮಾತನ್ನು ಹೇಳಿದ್ರಿ ನೀವು, ಕಾಶ್ಮೀರಕ್ಕೆ ಹೋಗಿ ಬಂದಾಗ. ಕಾಶ್ಮೀರದ ಜನ ನೆನಪಿಟ್ಕೊಂಡಿದ್ದಾರೆ, ಕರ್ನಾಟಕದ ಜನ ಹೇಗೆ ನೆನಪಿಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಕೆಲವು 10 ತಿಂಗಳ ವಿಚಾರವನ್ನು ಹೇಳಿದೆ. ನಿಮ್ಮ 64 ವರ್ಷದ ರಾಜಕೀಯ ಜೀವನದ 10 ತಿಂಗಳು ಅಂದರೆ ನನ್ನ ಪ್ರಕಾರ 10%, 5% ಬರೋದಿಲ್ಲ ಅದರಲ್ಲಿ. ಹೇಗೆ ನೆನಪಿಟ್ಟುಕೊಳ್ಳಬೇಕು ನಿಮ್ಮನ್ನು ಈ ಕರ್ನಾಟಕ, ಮುಂದಿನ ಜನಮಾನಸ? ಮೊದಲನೇದಾಗಿ ಇವತ್ತು ರಿಪಬ್ಲಿಕ್ ಟಿವಿಯ ಕನ್ನಡ ದೃಷ್ಟಿ ಮಾಧ್ಯಮ ಇಡೀ ರಾಜ್ಯದಲ್ಲಷ್ಟೇ ಅಲ್ಲ, ಹೊರದೇಶದಲ್ಲಿರ್ತಕ್ಕಂಥ ಎಲ್ಲ ಕನ್ನಡಿಗರ
ಗಮನವನ್ನು ಸೆಳೆಯುವ ಅತ್ಯಂತ ಶ್ರೇಷ್ಠ ಕೆಲಸವನ್ನು ನೀವು ಮಾಡಿ. ನಾನು ಒಂದು ಹೊಸ ನಿರ್ಣಯವನ್ನು ಮೊದಲನೇ ಬಾರಿಗೆ 13 ಪಕ್ಷಗಳ ಒಳಗೊಂಡಂಥ ಒಂದು ಸರ್ಕಾರ, 13 ಪಕ್ಷಗಳು ಸೇರಿ ಒಂದು ಸರ್ಕಾರ ಮಾಡಿದರು. ವಾಜಪೇಯಿ ಅವರು 13 ದಿನ ಅಧಿಕಾರದಲ್ಲಿದ್ದು ರಾಜೀನಾಮೆ ಕೊಟ್ಟರು. ಅವರಿಗೆ ವಿಶ್ವಾಸ ಮತ ಬರಲಿಲ್ಲ. ಆ ಸಂದರ್ಭದಲ್ಲಿ ಜ್ಯೋತಿ ಬಸು ಅವರು, ಅವತ್ತು ಹಿರಿಯವರು, ನಮ್ಮ ನಗಲಿ ಹೋಗಿದ್ದಾರೆ, ಅವ್ರನ್ನ ಮಾಡಬೇಕು ಅಂತ ಹೇಳಿ 2 ದಿನ ಚರ್ಚೆ ಆಯಿತು. ಅಂತಿಮವಾಗಿ ವಿಧಿ ನನ್ನನ್ನು ಆ ಸ್ಥಾನಕ್ಕೆ ತೆಗೆದುಕೊಂಡು, ಆಗ ಹಿಂದೆ ಗಾಡ್ಗಿಲ್ ಫಾರ್ಮುಲನ ಮಾರ್ಪಾಡು ಮಾಡಿ ರಾಜ್ಯಗಳಲ್ಲಿ ಸಂಪತ್ತು ಕಡಿಮೆ, ಕೇಂದ್ರ ಹಣ ಕೊಡಬೇಕಾಗತ್ತೆ ಅಂತೇಳಿ ಒಂದು ಆಕ್ಸಿಲರೇಟೆಡ್ ಇರಿಗೇಷನ್ ಪ್ರೋಗ್ರಾಮ್, ನಾವು ಹಣವನ್ನು ಒದಗಿಸ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅನ್ನೋ ಹೊಸ ಯೋಜನೆಯನ್ನು ತಂದು, ಆ ಯೋಜನೆಯ ಮುಖೇನ ಇವತ್ತು ಕೃಷ್ಣಾ ಬೇಸಿನ್ಗೆ 18,000 ಕೋಟಿ ಹಣ ಬಂದಿದೆ. ನಿಮ್ಮ ದೃಷ್ಟಿ ಮಾಧ್ಯಮದ ಒಳ್ಳೆಯ ಕಾರ್ಯಕ್ರಮ ಅದು. ಸರ್ವಕಾಲಕ್ಕೂ ಪ್ರತಿ ಯುಗದಲ್ಲೂ ಈ ಮಹಾಭಾರತ ನಾವು ನೋಡ್ತೇವೆ, ಇವತ್ತು ನೋಡ್ತೇವೆ, ಮುಂದೂ ನೋಡ್ತೇವೆ. ಅವತ್ತು ಬರೀ ಕೇವಲ ಕೌರವರು ಪಾಂಡವರು 2 ಕುಟುಂಬಗಳ ಹೋರಾಟ. ಇವತ್ತೇನು ನೋಡ್ತೀವಿ, ಮುಂದೂ ಅಷ್ಟೇ. ಅದರಿಂದ ಇದು ಸದಾ ಕಾಲಕ್ಕೆ ನಡೆಯುತ್ತೆ.